ಧರ್ಮಸ್ಥಳ ಭಾಗದಲ್ಲಿ ಅಸ್ಥಿ ಪಂಜರಕ್ಕಾಗಿ ಶೋಧ ಕಾರ್ಯ ಇವತ್ತು ನಡಿಬೇಕಾಗಿದೆ. ಆದರೆ ಇವತ್ತು ನಡಿಬೇಕಾಗಿದ್ದಂತಹ ಉತ್ಖನನ ಕಾರ್ಯ ನಡೆಯುತ್ತೋ ಇಲ್ವೋ ಅನ್ನುವಂತಹ ಚರ್ಚೆಗಳು, ಪ್ರಶ್ನೆಗಳಿತ್ತು. ಹಾಗಾದ್ರೆ ಶೋಧ ನಡೆಯುತ್ತಾ ನಡೆಯೋದಿಲ್ವಾ ಅನ್ನುವಂತಹ ಪ್ರಶ್ನೆಗಳಿಗೆ ಉತ್ತರ ಸಿಗ್ತಾ ಇದೆ. ಯಾವುದೇ ಅಸ್ಥಿ ಶೋಧ ಮಾಡಲ್ಲ ಅನ್ನುವಂತಹ ಮಾಹಿತಿ ಎಸ್ಐಟಿ ಕಚೇರಿಯಿಂದ ಅರಣ್ಯ ಇಲಾಖೆಯ ಸಿಬ್ಬಂದಿ, ಕಂದಾಯ ಇಲಾಖೆಯ ಸಿಬ್ಬಂದಿ ಹೊರ ನಡೆದಿದ್ದಾರೆ. ಹಿರಿಯ ಅಧಿಕಾರಿಗಳೆಲ್ಲರೂ ಕೂಡ ಬಂದಿದ್ದು. ಯಥಾ ಪ್ರಕಾರವಾಗಿ ಇವತ್ತು ಕೂಡ ಉತ್ಖನನಕ್ಕಾಗಿ ಕಳೆದ 3 ಗಂಟೆಯಿಂದ ಎಸಿ ಸ್ಟೆಲ್ಲಾ ವರ್ಗೀಸ್ ಅವರು ವಿಡಿಯೋ ಕಾನ್ಫರೆನ್ಸ್ ನಲ್ಲಿದ್ದಾರೆ. ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ಎಸಿ ಕಡತ ವಿಲೇವಾರಿ ಕೆಲಸ ನಡೀತಾ ಇದೆ. ಅಸ್ಥಿ ಪಂಜರ ಕಾರ್ಯಾಚರಣೆಗೆ ಎಸಿ ಅಲಭ್ಯ ಹಿನ್ನೆಲೆಯಲ್ಲಿ ಇವತ್ತಿನ ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇಲ್ಲ, ಸ್ಟಾಪ್ ಮಾಡಲಾಗಿದೆ, ಸ್ಥಗಿತಗೊಳಿಸಲಾಗಿದೆ. ಎಸಿ ಅವರ ನೇತೃತ್ವದಲ್ಲಿನೇ ಈ ಒಂದು ಉತ್ಖನನ ಕಾರ್ಯ ನಡಿಬೇಕಾಗಿದೆ. ಆಸ್ ಪರ್ ರೂಲ್ಸ್ ಆ ಭಾಗದ ಎಸಿ ಯಾರಾಗಿರ್ತಾರೆ ಅವರ ನೇತೃತ್ವದಲ್ಲಿನೇ ಈ ಒಂದು ಉತ್ಖನನ ಕಾರ್ಯ ನಡಿಬೇಕಾಗಿರುತ್ತೆ. ಸೊ ಹಾಗಾಗಿ ಅವರು ಬೇರೆ ಒಂದು ಎಮರ್ಜೆನ್ಸಿ ಕೇಸ್ಗೆ ಸಂಬಂಧಪಟ್ಟಂಗೆ ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ನಿರತರಾಗಿದ್ದಾರೆ, ಭಾಗವಹಿಸಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಬರೋದಕ್ಕೆ ಸಾಧ್ಯವಾಗ್ತಿಲ್ಲ. ಹಾಗಾಗಿ ನಿರ್ಧಾರವನ್ನು ತೆಗೆದುಕೊಂಡಿರುವಂಥದ್ದು ಇವತ್ತು ಯಾವುದೇ ಶೋಧವನ್ನು ನಡೆಸದೇ ಇರೋದಕ್ಕೆ. ಇಂದಿನ ಅಸ್ಥಿ ಪಂಜರ ಶೋಧ ಸ್ಥಗಿತ ಬೆನ್ನಲ್ಲೇ ಎಸ್ಐಟಿ ಕಚೇರಿಯಲ್ಲಿ ಮಹತ್ವದ ಸಭೆ ನಡೀತಾ ಇದೆ. ಕಳೆದ 8 ದಿನದ ಶೋಧ ಕಾರ್ಯದ ಬಗ್ಗೆ ಚರ್ಚೆ. ಡೇ 1 ನಿಂದ ಇಲ್ಲಿವರೆಗೂ, ನಿನ್ನೆವರೆಗೂ ಏನೆಲ್ಲ ಆಯಿತು, ಏನೆಲ್ಲ ಸಿಕ್ತು, ಆ ಬಗ್ಗೆ ಪ್ರಮುಖವಾಗಿ ಚರ್ಚೆಯನ್ನ ನಡೆಸಲಾಗಿದೆ. ಫೋಟೋ, ವಿಡಿಯೋ ಸಾಕ್ಷ್ಯಗಳ ಪರಿಶೀಲನೆ ಕಾರ್ಯ ನಡೀತಾ ಇದೆ. ಎಲ್ಲ ದಾಖಲೆಗಳನ್ನು ಕೂಡ ಎಸ್ಐಟಿ ಚೀಫ್ ಪಡೆದುಕೊಳ್ತಾ ಇದ್ದಾರೆ. ಮೊಹಾಂತಿ ಅವರು ಎಕ್ಸ್ಪರ್ಟ್ ಸಲಹೆಗಳನ್ನ ಪಡೆದುಕೊಳ್ತಾ ಇದ್ದಾರೆ. ಎಸ್ಐಟಿಯ ಉಳಿದಂತಹ ಅಧಿಕಾರಿಗಳು ಎಸ್ಐಟಿ ಕಚೇರಿಯಲ್ಲೇ ಈ ದೂರುದಾರ ಅನಾಮಿಕ ವ್ಯಕ್ತಿ ಕೂಡ ಅಲ್ಲೇ ಇದ್ದಾರೆ, ವಾಪಸ್ ಕಳಿಸಿಲ್ಲ ಇದುವರೆಗೂ ಕೂಡ. ಫೋಟೋಗಳು, ಪ್ರತಿಯೊಂದು ವಿಡಿಯೋ ಸಾಕ್ಷ್ಯಗಳು, ಉತ್ಖನನಕ್ಕೆ ಹೋಗುವಂತಹ ಸಂದರ್ಭದಲ್ಲಿ, ಅಲ್ಲಿ ನೆಲವನ್ನ ಅಗೆಯುವಂತಹ ಸಂದರ್ಭದಲ್ಲಿ ಮಾಡಿಕೊಂಡಿರುವಂತಹ ವಿಡಿಯೋಸ್, ಸಿಕ್ಕಿರುವಂತಹ ಒಂದಿಷ್ಟು ಮೂಳೆಗಳ ಅವಶೇಷ, ಅದಕ್ಕೆ ಸಂಬಂಧಪಟ್ಟಂತಹ ವಿಡಿಯೋಗಳು, ಫೋಟೋಗಳು, ಪ್ರತಿಯೊಂದನ್ನು ಕೂಡ ಇವತ್ತು ಕೂಲಂಕುಷವಾಗಿ ಆ ಬಗ್ಗೆ ಚರ್ಚೆಯನ್ನು ನಡೆಸಲಾಗ್ತಾ ಇದೆ. ಉಳಿದಂತಹ ಕಾರ್ಯಗಳನ್ನು ಮಾಡ್ತಾ ಇರುವಂತಹ ಪ್ರಕ್ರಿಯೆಗಳು ನಡೀತಾ ಇದೆ. ಯಾಕಂದ್ರೆ ಎಸಿ ಸ್ಟೆಲ್ಲಾ ವರ್ಗೀಸ್ ಅವರು ಇವತ್ತು ಈ ಒಂದು ಶೋಧ ಕಾರ್ಯಾಚರಣೆಗೆ ಬರೋದಕ್ಕೆ ಆಗಿಲ್ಲ ಕಾರಣಾಂತರಗಳಿಂದ. ಸೊ ಹಾಗಾಗಿ ಇವತ್ತಿನ ದಿನವನ್ನ ಈ ಉಳಿದಂತಹ ಕಾರ್ಯಗಳಿಗಾಗಿ ಮೀಸಲಿಟ್ಟಂಗೆ ಕಾಣಿಸ್ತಾ ಇದೆ ಎಸ್ಐಟಿ ಅಧಿಕಾರಿಗಳು. ಇದರ ಜೊತೆಗೆ ಮೊಹಾಂತಿಯವರು ಕೂಡ ಎಸ್ಐಟಿ ಕಚೇರಿಯಲ್ಲಿ ಇದ್ದಾರೆ. ಅಲ್ಲಿ ಉಳಿದಂತಹ ಎಕ್ಸ್ಪರ್ಟ್ಸ್ ಅಧಿಕಾರಿಗಳೇನಿರ್ತಾರೆ, ಎಕ್ಸ್ಪರ್ಟ್ಸ್ಗಳೇನಿರ್ತಾರೆ, ತಜ್ಞ ವೈದ್ಯರು, ಅವರಿಂದ ಒಂದಿಷ್ಟು ಮಾಹಿತಿಗಳನ್ನು ಪಡಿತಾ ಇದ್ದಾರೆ ಅನ್ನೋ ಮಾಹಿತಿ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿಶನ್, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕಿಶನ್, ಬಹುತೇಕವಾಗಿ ಇವತ್ತು ಶೋಧ ಕಾರ್ಯ, ಉತ್ಖನನ ಕಾರ್ಯ ನಡೆಯೋದಿಲ್ಲ ಅನ್ನುವಂತಹ ಸ್ಪಷ್ಟ ಚಿತ್ರಣ ಸಿಗ್ತಾ ಇದೆ. ಸೊ ಕೊನೆಗೂ ಅಂದ್ರೆ ಇಲ್ಲಿವರೆಗೂ ಕೂಡ ವರ್ಗೀಸ್ ಅವರು ವಾಪಸ್ ಬಂದಿಲ್ಲ ಎಸ್ಐಟಿ ಕಚೇರಿಗೆ. ಆಸ್ ಪರ್ ರೂಲ್ಸ್ ಪ್ರಕಾರ ಅವರು ಇರಬೇಕಾಗತ್ತೆ ಉತ್ಖನನ ಸಂದರ್ಭದಲ್ಲಿ. ಮೇ ಬಿ ನಾಳೆ ಆರಂಭ ಆಗಬಹುದಾ? ಅರುಣ್, ಇವತ್ತು ಬೆಳಗಿನಿಂದಲೂ ಕೂಡ ಪಾಯಿಂಟ್ ನಂಬರ್ 13 ಉತ್ಖನನ ಆಗುತ್ತಾ ಇಲ್ವೆಂಬ ಸಂಶಯ ಬಹಳಷ್ಟಿತ್ತು. ಈಗ ನಿರೀಕ್ಷೆಯಂತೆ ಇವತ್ತಿನ ಉತ್ಖನನ ಪ್ರಕ್ರಿಯೆಯನ್ನು ರದ್ದುಗೊಳಿಸಲಾಗಿದೆ. ಇದಕ್ಕೂ ಹಲವು ಕಾರಣಗಳು ಕೂಡ ಈಗ ಎಸ್ಐಟಿಯ ಮುಂದೆ ಇರುವಂಥದ್ದು. ಯಾಕಂದರೆ ಎಸಿ ಸ್ಟೆಲ್ಲಾ ವರ್ಗೀಸ್ ಅವರ ಸಮ್ಮುಖದಲ್ಲಿ ಯಾವುದೇ ಉತ್ಖನನ ಕಾರ್ಯ ಆಗಬೇಕಾಗಿದೆ. ಇವತ್ತು ಕೂಡ ಅವರು ಮೇಜರ್ ಆಗಿ ಒಂದು ವಿಡಿಯೋ ಕಾನ್ಫರೆನ್ಸಲ್ಲಿ ಭಾಗವಹಿಸಿದ್ರು. ಕಳೆದ 10-12 ದಿನಗಳಿಂದ ಪೂರ್ಣ ಪ್ರಮಾಣದಲ್ಲಿ ಎಸ್ಐಟಿಯ ಈ ತನಿಖೆಯಲ್ಲಿ ಎಸಿ ಸ್ಟೆಲ್ಲಾ ವರ್ಗೀಸ್ ಅವರು ತೊಡಗಿಸಿಕೊಂಡಿದ್ರು. ಆದರೆ ಇವತ್ತು ಸ್ಪಾಟ್ ನಂಬರ್ 13ರ ಉತ್ಖನನ ಕಾರ್ಯ ಆಗಬೇಕಾಗಿತ್ತು. ಆದರೆ ಹಲವು ಕಾರಣಗಳಿಂದ ಇದು ಸ್ಥಗಿತವಾಗಿದೆ. ಒಂದು ಎಸಿ ಅವರು ಬೇರೆ ಕಾರಣಗಳಿಂದ ಬಹಳಷ್ಟು ಬ್ಯುಸಿಯಲ್ಲಿದ್ದರು. ಜೊತೆಗೆ ಅಧಿಕಾರಿಗಳು ಕೂಡ ಒಂದು ಚರ್ಚೆಯಲ್ಲಿದ್ದಾರೆ. ಸ್ಪಾಟ್ ನಂಬರ್ 13 ಯಾವ ರೀತಿಯಾಗಿ ಉತ್ಖನನ ಮಾಡುವುದಂತೇಳಿ, ಒಂದು ಮ್ಯಾನ್ಯುವಲ್ ಮೂಲಕವಾಗಿ ಇಲ್ವಾ ಹಿಟಾಚಿ ಮೂಲಕವಾಗಿ ಉತ್ಖನನ ಮಾಡಬೇಕು. ಎರಡೂ ಕ್ರಮಗಳು ಮಾತ್ರ ಬಹಳಷ್ಟು ಸಂಶಯವನ್ನು, ಬಹಳಷ್ಟು ಆ ಕ್ರಮದಲ್ಲಿ ಉತ್ಖನನ ಮಾಡಲ್ಲ ಅನ್ನೋದಾಗಿ ಈಗ ಸದ್ಯಕ್ಕೆ ಗೋಚರ ಆಗ್ತಾ ಇರುವಂಥ ವಿಚಾರ. ಯಾಕೆಂದರೆ ಈಗಾಗಲೇ ಹೇಳ್ತಾ ಇರುವಂಥ ಪ್ರಕಾರವಾಗಿ ಸ್ಥಳೀಯವಾಗಿ ಅಣೆಕಟ್ಟು ಕೂಡ ಇದೆ ಮತ್ತು ಉತ್ಖನನ ಜಾಗ ಮಾಡುವಂಥದ್ದಲ್ಲಿ ಸುಮಾರು 5ರಿಂದ 6 ವಿದ್ಯುತ್ ಕಂಬಗಳು ಕೂಡ ಇದೆ, ಟ್ರಾನ್ಸ್ಫರ್ ಕಂಬಗಳು ಕೂಡ ಇದೆ. ಇನ್ ಕೇಸ್ ಹಿಟಾಚಿ ಅಥವಾ ಮ್ಯಾನ್ಯುವಲ್ ಮೂಲಕವಾಗಿ ಉತ್ಖನನ ಮಾಡಬೇಕಾದ್ರೆ ಎಲ್ಲ ಜಾಗಗಳಿಗೆ ಹಾನಿಯಾಗುವಂಥ ಸಾಧ್ಯತೆಗಳು ಕೂಡ ಇದೆ. ಇದರ ಹಿನ್ನೆಲೆಯಲ್ಲಿ GPS, GPR ರೆಡಾರ್
ಸಿಸ್ಟಮ್ ಅನ್ನ ಈ ಉತ್ಖನನ ಮಾಡೋಕೆ ಬಳಸಬೇಕೆಂಬ ಮನವಿ ಕೂಡ ಸದ್ಯಕ್ಕೆ ಲಾಯರ್ಗಳ ತಂಡ ಇಟ್ಟಿದೆ. ಇದಕ್ಕೆ ಜೊತೆಯಾಗಿ SIT ಬೇರೆ ಬೇರೆ ಅಧಿಕಾರಿಗಳ ಬಳಿ ಮಾಹಿತಿಯನ್ನು ಕೂಡ ಸಂಗ್ರಹ ಮಾಡ್ತಾ ಇದೆ. ಯಾಕೆಂದ್ರೆ ಮ್ಯಾನ್ಯಲ್ ಅಥವಾ ಹಿಟಾಚಿ ಮೂಲಕವಾಗಿ ಉತ್ಖನನ ಮಾಡುವಂಥ ಸಂದರ್ಭದಲ್ಲಿ ಬೇರೆ ಭಾಗಗಳಿಗೆ ಹಾನಿಯಾಗುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು. ಈ ನಿಟ್ಟಿನಲ್ಲಿ GPR ಸಿಸ್ಟಮ್ ಅನ್ನು ಬಳಸೋಕೆ ಮೇಲಧಿಕಾರಿಗಳ ಪರ್ಮಿಷನ್ ಅನ್ನು ಕೂಡ ಕೇಳಿಕೊಂಡಿದ್ದಾರೆ. ಸದ್ಯಕ್ಕೆ ಸಿಕ್ಕಿರುವಂಥ ಮಾಹಿತಿ ಪ್ರಕಾರವಾಗಿ ಬೆಂಗಳೂರಲ್ಲಿ ಈ ಸಿಸ್ಟಮ್ ಇರುವಂಥದ್ದು. ಅದನ್ನು ಮತ್ತೆ ಧರ್ಮಸ್ಥಳಕ್ಕೆ ತಂದು ಇಲ್ಲಿ ಪ್ರಾಯೋಗಿಕವಾಗಿ ಅದನ್ನು ಪರೀಕ್ಷೆ ಮಾಡಬೇಕಾಗತ್ತೆ. ಪರೀಕ್ಷೆ ಮಾಡಿದ ಬಳಿಕ ಅದನ್ನು ಉತ್ಖನನ ಪ್ರಕ್ರಿಯೆಗೆ ಅದನ್ನು ಮುಂದುವರಿಸುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು. ಸದ್ಯಕ್ಕೆ ಸಿಗ್ತಾ ಇರುವಂಥ ಮಾಹಿತಿ ರೆಡಾರನ್ನು ಇಲ್ಲಿ ಬಳಸೋಕೆ ಮಳೆ ಇಲ್ಲದಂಥ ವಾತಾವರಣ ಬೇಕು, ಬಿಸಿಲಿನ ವಾತಾವರಣ ಬೇಕು, ಮಣ್ಣಿನಲ್ಲಿ ತೇವಾಂಶ ಇರಬಾರ್ದು. ಈ ನಿಟ್ಟಿನಲ್ಲಿ ಇವತ್ತು ವಾತಾವರಣ ಕೂಡ ಅದಕ್ಕೆ ಪೂರಕವಾಗಿಲ್ಲ. ಬೆಳಗಿನ ಕೂಡ ತುಂತುರು ಮಳೆ ಆಗ್ತಾ ಇದೆ. ಇದೇ ಹಿನ್ನೆಲೆಯಲ್ಲಿ ಇವತ್ತು ಎಲ್ಲ ಉತ್ಖನನ ಪ್ರಕ್ರಿಯೆಯನ್ನು ಸ್ಥಗಿತಗೊಳಿಸಲಾಗಿದೆ. ಜೊತೆಗೆ ಅನಾಮಿಕನನ್ನು ಬೆಳ್ತಂಗಡಿಯ SIT ಕಚೇರಿಯಲ್ಲಿ ಮತ್ತೆ ವಿಚಾರಣೆಗೊಳಪಡಿಸಿದ್ದಾರೆ. ಯಾಕೆಂದರೆ ಆತ ಹೇಳಿಕೆಯ ಸಂದರ್ಭದಲ್ಲಿ ಸುಮಾರು 30ಕ್ಕೂ ಹೆಚ್ಚು ಸ್ಪಾಟ್ಗಳನ್ನು ಗುರುತು ಮಾಡ್ತೇನೆ ಅಂತ ಹೇಳಿರುವಂಥದ್ದು. ಈ ನಿಟ್ಟಿನಲ್ಲಿ ಭಾಗ 1ರ ಅಧ್ಯಾಯ ಮುಗಿದ ಬಳಿಕ ಭಾಗ 2ರಲ್ಲಿ ಸುಮಾರು 17 ಸ್ಪಾಟ್ಗಳನ್ನು ಗುರುತು ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ. ಈ ಬಗ್ಗೆ SIT ಅಧಿಕಾರಿಗಳು ಆತನಿಂದ ವಿವರವನ್ನು ಪಡ್ಕೊಂಡಿರುವಂಥದ್ದು. ಸದ್ಯದ ಮಾಹಿತಿ ಪ್ರಕಾರವಾಗಿ SIT ಕಚೇರಿಯಿಂದ ಫಾರೆನ್ಸಿಕ್ ಆಗಿರ್ಬೋದು, ಸೋಕಾ ಆಗಿರ್ಬೋದು, ಇನ್ನಿತರ ಪೊಲೀಸ್ ಅಧಿಕಾರಿಗಳು ನಿರ್ಗಮಿಸಿದ್ದಾರೆ. ಬಂದಂಥ ಅನಾಮಿಕ ವ್ಯಕ್ತಿ ಕೂಡ ಲಾಯರ್ಗಳ ಜೊತೆ ಅಜ್ಞಾತ ಸ್ಥಳಕ್ಕೆ ಹೋಗಿದ್ದಾನೆ. AC ಅವರ ಕಚೇರಿಯಲ್ಲಿ ಅಂದರೆ ತಹಶೀಲ್ದಾರ್ ಅವರ ಕಚೇರಿಯಲ್ಲಿ ವಿಡಿಯೋ ಕಾನ್ಫರೆನ್ಸಲ್ಲಿ ಇದ್ದಂಥ AC ಅವರು ಕೂಡ ನೇರವಾಗಿ SIT ಕಚೇರಿಗೆ ಹೋಗದೆ ಮತ್ತೆ ಪುತ್ತೂರಿಗೆ ವಾಪಸ್ ಆಗಿರುವಂಥದ್ದು. ಈ ನಿಟ್ಟಿನಲ್ಲಿ ಒಂದು ದೃಢತೆ ಬರ್ತಾ ಇದೆ. ಇವತ್ತು ಯಾವುದೇ ಕಾರಣಕ್ಕೂ ಉತ್ಖನನ ಪ್ರಕ್ರಿಯೆ ಆಗಲ್ಲ. ನಾಳೆ ಉತ್ಖನನ ಪ್ರಕ್ರಿಯೆ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ರೆಡಾರ್ ಸಿಸ್ಟಮ್ ಅನ್ನು ಬಳಸಿ ಉತ್ಖನನ ಮಾಡ್ಬೋದು ಅಥವಾ ಹಿಟಾಚಿ ಮೂಲಕವಾಗಿ ಕೂಡ ಉತ್ಖನನ ಮಾಡ್ಬೋದು. ಇನ್ ಕೇಸ್ ಹಿಟಾಚಿ ಮೂಲಕವಾಗಿ ಉತ್ಖನನ ಮಾಡಬೇಕಾದಂತಹ ಅನಿವಾರ್ಯ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಅಣೆಕಟ್ಟಿಗೆ ಹಾನಿಯಾಗುತ್ತಾ ಅಥವಾ ವಿದ್ಯುತ್ ಸಂಪರ್ಕಕ್ಕೆ ತೊಂದರೆ ಆಗುತ್ತಾ ಎಂಬಿತ್ಯಾದಿ ಮಾಹಿತಿಗಳನ್ನು ಈಗಾಗಲೇ ನೀರಾವರಿ ಮತ್ತು ಮೆಸ್ಕಾಂ ಇಲಾಖೆಯಿಂದ SIT ಅಧಿಕಾರಿಗಳು ಪಡೆದುಕೊಂಡಿರುವಂಥದ್ದು. ಈ ನಿಟ್ಟಿನಲ್ಲಿ ಇವತ್ತು ಮೊಹಂತಿಯವರು SIT ಕಚೇರಿಯಲ್ಲಿ ಬಹಳ ಸುದೀರ್ಘವಾಗಿ ಸಭೆಯನ್ನು ಮಾಡ್ತಾ ಇದ್ದಾರೆ. ಯಾಕೆಂದರೆ ಮುಂದಿನ ತನಿಖೆಯ ಪ್ರಗತಿಯ ಹಂತದಲ್ಲಿ ಯಾವೆಲ್ಲ ವಿಚಾರಗಳನ್ನು ಆ್ಯಡ್ ಮಾಡಬೇಕು ಮತ್ತು ತನಿಖೆ ಯಾವ ರೀತಿಯಾಗಿ ಆಗಿರಬೇಕು ಮತ್ತು ಇನ್ನರ್ ಆಗಿ ಅಂದರೆ ಗೌಪ್ಯತೆ ಕಾಪಾಡುವ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಅಧಿಕಾರಿಗಳು ಕೂಡ ಇರಬೇಕು ಅನ್ನೋ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ, ವಿಮರ್ಶೆಗಳು ಕೂಡ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಇವತ್ತಿನ ಸಭೆಯ ಅಂತ್ಯದಲ್ಲಿ ನಾಳೆ ಉತ್ಖನನ ಮಾಡೋದಾ ಅಥವಾ ಹೇಗೆ ಮಾಡುವುದು ಎಂಬುದು ನಿರ್ಧಾರ ಆಗಲಿದೆ. ಅರುಣ್. ಓಕೆ, ಥ್ಯಾಂಕ್ ಯು ಕಿಶನ್. ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಅಪ್ಡೇಟ್ಸ್ ಪಡಿತಾ ಹೋಗ್ತೀನಿ ನಿಮ್ಮಿಂದ. ಧರ್ಮಸ್ಥಳದಲ್ಲಿ ನಿನ್ನೆ ಉದ್ವಿಗ್ನ ಸ್ಥಿತಿ ನಿರ್ಮಾಣ ಆಗಿತ್ತು. ವಿಚಾರಕ್ಕೆ ಸಂಬಂಧಪಟ್ಟಂಗೆ ಧರ್ಮಸ್ಥಳ ಮತ್ತು ಬೆಳ್ತಂಗಡಿ ಸ್ಟೇಷನ್ನಲ್ಲಿ ಪೊಲೀಸ್ ಠಾಣೆಯಲ್ಲಿ ಒಟ್ಟು 7 ಕೇಸ್ FIR ದಾಖಲಾಗಿದೆ. 150ಕ್ಕೂ ಅಧಿಕ ಜನರ ವಿರುದ್ಧ ಪ್ರತ್ಯೇಕ FIR ದಾಖಲು ಮಾಡಿಕೊಳ್ಳಲಾಗಿದೆ. ನಿನ್ನೆ ಆದಂತಹ ಗಲಾಟೆಗೆ ಸಂಬಂಧಪಟ್ಟಂತೆ ಧರ್ಮಸ್ಥಳ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ 4 ಪ್ರಕರಣ ದಾಖಲಾಗಿದ್ರೆ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ 3 ಪ್ರಕರಣಗಳು ದಾಖಲಾಗಿದೆ. ಅಲ್ಲಿ 4 FIR, ಇಲ್ಲಿ 3 FIR. ಅಕ್ರಮವಾಗಿ ಒಟ್ಟಿಗೆ ಜನರನ್ನ ಸೇರಿಸಿ ಗಲಾಟೆ ಮಾಡಿರುವಂತಹ ಆರೋಪದಲ್ಲಿ ಕೇಸನ್ನು ಹಾಕಲಾಗಿದೆ. ಇನ್ನು 3 ಸೊಮೋಟೋ ಕೇಸ್ಗಳನ್ನ ಪೊಲೀಸರು ದಾಖಲು ಮಾಡಿಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ತನಿಖೆ ಮುಂದುವರಿತಾ ಇದೆ. ಪರಸ್ಪರ ಹಲ್ಲೆ ನಡೆಸಿದ ಆರೋಪದ ಅಡಿಯಲ್ಲಿ ಒಟ್ಟಾರೆ 4 ಪ್ರಕರಣ ದಾಖಲಾಗಿದೆ. ಧರ್ಮಸ್ಥಳ ಮತ್ತು ಬೆಳ್ತಂಗಡಿ ಪೊಲೀಸ್ ಠಾಣೆಯ ವ್ಯಾಪ್ತಿಗೆ ಸಂಬಂಧಪಟ್ಟಂಗೆ ಒಟ್ಟು 7 ಕೇಸ್ಗಳು ದಾಖಲಾಗಿವೆ. ನಿನ್ನೆ ಆದಂತಹ ಗಲಾಟೆಗೆ ಸಂಬಂಧಪಟ್ಟಂಗೆ 150ಕ್ಕೂ ಹೆಚ್ಚು ಜನರ ವಿರುದ್ಧ ಈ ಪ್ರಕರಣಗಳನ್ನು ದಾಖಲು ಮಾಡಲಾಗಿದೆ. 3 ಸೊಮೋಟೋ ಪ್ರಕರಣಗಳು ಕೂಡ ಇದೆ. ಪೊಲೀಸರು ಪರಸ್ಪರ ಹಲ್ಲೆ ನಡೆಸಿದ ಆರೋಪದಲ್ಲಿ, ಅಕ್ರಮವಾಗಿ ಜನರನ್ನ ಸೇರಿಸಿ ಏಕಾಏಕಿ ಹಲ್ಲೆ ನಡೆಸಿದಂತಹ ಆರೋಪದಲ್ಲಿ ಕೇಸ್ಗಳು ದಾಖಲಾಗಿದೆ. ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿಶನ್ ಲೈವ್ ನಲ್ಲಿದ್ದಾರೆ. ಕಿಶನ್, ನನ್ನೆಯ ಬೆಳವಣಿಗೆ ಕೊನೆ ಹಂತದ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಆಗಿರುವಂತಹ ಆ ಒಂದು ಬೆಳವಣಿಗೆ ಬಹಳಷ್ಟು ಚರ್ಚೆಗೆ ಗ್ರಾಸ ಆಗಿತ್ತು. ಸೊ 150ಕ್ಕಿಂತ ಹೆಚ್ಚು ಜನರ ವಿರುದ್ಧ FIR ಆಗಿರುವಂಥದ್ದು. ಯಾಕಂದ್ರೆ ಒಂದು ಸೂಕ್ಷ್ಮವಾದಂತಹ ಪ್ರಕ್ರಿಯೆ ನಡೀತಾ ಇದೆ, ಒಂದು ಶೋಧ ಕಾರ್ಯ ನಡೀತಾ ಇದೆ. ಇಂತಹ ಸಂದರ್ಭದಲ್ಲಿ ಇಂತಹ ಗಲಾಟೆ ಯಾವ ಕಾರಣಕ್ಕಾಗಿ ಮಾಡಿದ್ರು ಅನ್ನುವಂಥದ್ದನ್ನು ಕೂಡ ಬಹಳಷ್ಟು ಗಂಭೀರವಾಗಿ ಪರಿಗಣಿಸಬೇಕಾಗತ್ತೆ. ಸೊ ಅದನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ಅರುಣ್, ಹೌದು. ಯಾಕೆಂದ್ರೆ ಇದು ಬಹಳ ಗಂಭೀರವಾದಂಥ ಪ್ರಕರಣ ಮತ್ತು ಇಡೀ ರಾಷ್ಟ್ರವೇ ಈ ಪ್ರಕರಣವನ್ನು ಎದುರು ನೋಡ್ತಾ ಇದೆ. ಈ ಪ್ರಕರಣದ ತನಿಖೆಯ ಹಂತದಲ್ಲಿ ಈ ರೀತಿಯಾಗಿ ಗಲಭೆಯನ್ನು ಎಬ್ಬಿಸೋಕೆ ಪ್ರಯತ್ನ ಪಟ್ಟಿರೋದು ಬಹಳಷ್ಟು ಖಂಡನೀಯ. ಜೊತೆಗೆ ಇದರ ಬಗ್ಗೆ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್
ಅರುಣ್ ಅವರು ಕೂಡ ಶಿಸ್ತು ಕ್ರಮಕ್ಕೆ ನಿನ್ನೆ ಸೂಚನೆ ಕೊಟ್ಟಿರುವಂಥದ್ದು. ನಿನ್ನೆ ಘಟನೆ ಆದ ತಕ್ಷಣವಾಗಿ ಅರುಣ್ ಮತ್ತು ಅಮಿತ್ ಸಿಂಗ್ ಅವರು ಧರ್ಮಸ್ಥಳದ ಪೊಲೀಸ್ ಠಾಣೆಗೆ ಬಂದಿದ್ದರು ಮತ್ತು ಎರಡೂ ಕಡೆಯವರನ್ನ ಕರೆಸಿ ಒಂದು ಮಾತುಕತೆಯನ್ನು ಮಾಡಿರುವಂಥದ್ದು ಮತ್ತು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇದೇ ಹಂತದಲ್ಲಿ ಎರಡೂ ಕಡೆಯವರಿಗೆ ಹೇಳಿರೋದಿಷ್ಟೇ, ನಿಮ್ಮ ವಾದ ಪ್ರತಿವಾದಗಳು ಏನಿದ್ರು ಕೂಡ, ಆರೋಪ ದೂರುಗಳು ಏನೋ ಇದ್ರು ಕೂಡ ಅದನ್ನು ಪೊಲೀಸ್ ಠಾಣೆಗೆ ಸರಿಯಾದ ದಾಖಲೆಯನ್ನು ಇಟ್ಕೊಂಡು ಬಂದು ಕಂಪ್ಲೇಂಟ್ ಮಾಡಿ ಪೊಲೀಸರು ಕಾನೂನು ಮೂಲಕವಾಗಿ ಉತ್ತರ ಕೊಡ್ತಾರೆ. ಅದು ಹೊರತಾಗಿ ಕಾನೂನನ್ನು ಕೈಗೆ ತೆಗೆದುಕೊಳ್ಳುವಂಥ ಪ್ರಯತ್ನವನ್ನು ಪಟ್ಟರೆ ಪೊಲೀಸರು ಕಾನೂನು ಮೂಲಕವೇ ನಿಮಗೆ ಉತ್ತರವನ್ನು ಕೊಡ್ತಾರೆ ಎಂಬ ನೇರವಾದ ಎಚ್ಚರಿಕೆಯನ್ನು ಅರುಣ್ ಅವರು ಎರಡೂ ಕಡೆಯವರಿಗೆ ಕೊಟ್ಟಿರುವಂಥದ್ದು. ಈ ನಿಟ್ಟಿನಲ್ಲಿ ಇವತ್ತು ಬರೋಬ್ಬರಿ 7 ಪ್ರಕರಣಗಳು ನಿನ್ನೆಯ ಘಟನೆಗೆ ಸಂಬಂಧಪಟ್ಟಂತಾಗಿದೆ. ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ 4 ಪ್ರಕರಣ ದಾಖಲಾದರೆ ಬೆಳ್ತಂಗಡಿ ಠಾಣೆಯಲ್ಲಿ 3 ಪ್ರಕರಣ ದಾಖಲಾಗಿದೆ. ಈ 4 ಪ್ರಕರಣಗಳು 2 ಇತ್ತಂಡಗಳ ನಡುವೆ ಆಗಿರುವಂಥದ್ದು. ಮತ್ತೆ 3 ಪ್ರಕರಣಗಳು ಪೊಲೀಸರು ಸುಮೋಟವಾಗಿ ದಾಖಲು ಮಾಡಿರುವಂಥದ್ದು. ಯಾಕಂದರೆ ಉಜಿರೆಯ ಖಾಸಗಿ ಹಾಸ್ಪಿಟಲ್ನ ಮುಂಭಾಗ ಅಕ್ರಮ ಕೂಟ ಸೇರಿದ್ರು, ಧರ್ಮಸ್ಥಳದ ಪೊಲೀಸ್ ಠಾಣೆಯ ಮುಂಭಾಗ ಅಕ್ರಮ ಕೂಟ ಸೇರಿದ್ರು, ನೇತ್ರಾವತಿಯ ಪಾಂಗಳ ಕ್ರಾಸ್ ಎಂಬಲ್ಲಿ ಕೂಡ ಜನ ಸಾಕಷ್ಟು ಸಂಖ್ಯೆಯಲ್ಲಿ ಸೇರಿ ಅಕ್ರಮ ಕೂಟವನ್ನು ಸೇರಿದ್ರು ಎಂಬ ಕಾರಣಕ್ಕಾಗಿ ಪೊಲೀಸರೇ 3 ಸುಮೋಟೋ ಕೇಸ್ಗಳನ್ನು ಕೂಡ ದಾಖಲು ಮಾಡಿದ್ದಾರೆ. ನಿನ್ನೆಯ ಎಲ್ಲ ವಿಡಿಯೋ ಫೂಟೇಜ್ಗಳನ್ನು ಸಂಗ್ರಹಿಸಿದ್ದಾರೆ ಪೊಲೀಸರು. ವಿಡಿಯೋದಲ್ಲಿರುವಂತಹ ಎಲ್ಲ ವ್ಯಕ್ತಿಗಳನ್ನು ಐಡೆಂಟಿಫೈ ಮಾಡಿ ಪೊಲೀಸರು ಈಗ ಪ್ರಕರಣವನ್ನು ದಾಖಲಿಸ್ತಾ ಇದ್ದಾರೆ. ಸದ್ಯ ಸಿಕ್ಕಿರುವಂಥ ಮಾಹಿತಿ ಪ್ರಕಾರವಾಗಿ ಸುಮಾರು 150ಕ್ಕೂ ಹೆಚ್ಚು ಮಂದಿಯ ಮೇಲೆ FIR ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ವಿಡಿಯೋವನ್ನು ಸೂಕ್ಷ್ಮವಾಗಿ ಸಂಗ್ರಹಿಸಿ ಅದರ ಜೊತೆಗೆ 2 ವಾಹನಗಳಿಗೆ ಕೂಡ ಹಾನಿ ಮಾಡಲಾಗಿದೆ, ಕಲ್ಲನ್ನು ತೂರಾಟ ಮಾಡಲಾಗಿದೆ. ಹಾನಿಗೊಳಗಾದಂಥವರು ಮತ್ತು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ವಾಹನದ ಮಾಲಕರು. ಜೊತೆಗೆ ಹಾನಿ ಮಾಡಿದವರನ್ನು ಕೂಡ ಪೊಲೀಸರು ಐಡೆಂಟಿಫೈ ಮಾಡಿದ್ದಾರೆ. ಅವರನ್ನು ಕೂಡ ವಶಕ್ಕೆ ಪಡೆದುಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು. ಅರುಣ್, ಥ್ಯಾಂಕ್ ಯು ಕಿಶನ್ ಶೆಟ್ಟಿ ಎಲ್ಲ ಡೀಟೇಲ್ಸ್ಗೆ. 4 ವರ್ಷಗಳಿಂದ ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕ್ ಪಂಚಾಯತ್ ಎಲೆಕ್ಷನ್ ನಡೆದಿಲ್ಲ. ಜನಪ್ರತಿನಿಧಿಗಳು ಇಲ್ಲದೇನೆ ಜನ ಹೈರಾಣಾಗಿದ್ದಾರೆ. ಸರ್ಕಾರಿ ಅಧಿಕಾರಿಗಳು ಆಡಿದ್ದೇ ಆಟ ಆಗಿದೆ. ಲಂಚಾವತಾರಕ್ಕೆ ಕಡಿವಾಣ ಇಲ್ದಂತಾಗಿದೆ. ಗ್ರಾಮೀಣ ಭಾಗದಲ್ಲಿ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ. ಆದಷ್ಟು ಬೇಗ ಎಲೆಕ್ಷನ್ ನಡೆಸಬೇಕು ಅಂತ ದಾವಣಗೆರೆ ಜಿಲ್ಲೆ ಜನ ಆಗ್ರಹಿಸಿದ್ದಾರೆ. ಈ ಬಗ್ಗೆ ನಮ್ಮೂರಲ್ಲಿ ನ್ಯೂಸ್ 18 ಪಂಚಾಯತ್ ಫೈಟ್ ಕಾರ್ಯಕ್ರಮದಲ್ಲಿ ತೋರಿಸ್ತೀವಿ ನೋಡಿ. ನಮ್ಮೂರಲ್ಲಿ ನ್ಯೂಸ್ 18 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಂಜುನಾಥ್. ರಾಜ್ಯದ ಜನರ ಸಮಸ್ಯೆಗಳನ್ನು ಹಳ್ಳಿಯಿಂದಲೂ ರಾಜ್ಯದ ಮೂಲೆಯಿಂದಲೂ ಕೂಡ ಸಮಸ್ಯೆಗಳನ್ನು ಸರ್ಕಾರದ ಮುಂದಿಡುವಂಥ ಒಂದು ಕೆಲಸವನ್ನು ನಮ್ಮ ಕಾರ್ಯಕ್ರಮದ ಮುಖಾಂತರವಾಗಿ ನಾವು ಮಾಡ್ತಾ ಬಂದಿದ್ದೀವಿ. ಈ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಕೂಡ ಅಷ್ಟು ನಮಗೆ ಕೇಳ್ತಾ ಇದ್ದಿದ್ದು, ಜಿಲ್ಲಾ ಹಾಗೂ ತಾಲ್ಲೂಕ್ ಪಂಚಾಯತ್ನ ಎಲೆಕ್ಷನ್ ಯಾವಾಗ ಮಾಡ್ತಾರೆ, ಸ್ಥಳೀಯ ಮಟ್ಟದ ನಾಯಕರಿಗೆ ಯಾವಾಗ ನಮ್ಗೆ ಅವೈಲೇಬಲ್ ಇರ್ತಾರೆ, ಸ್ಥಳೀಯ ಮಟ್ಟದಲ್ಲಿ ಅಭಿವೃದ್ಧಿ ಆಗಬೇಕಂದ್ರೆ ಸ್ಥಳೀಯ ನಾಯಕರ ಅವಶ್ಯಕತೆ ತುಂಬ ಇದೆ, ಯಾಕೆ ಎಲೆಕ್ಷನ್ ಅನ್ನುವಂಥದ್ದು ತಡ ಆಗ್ತಿದೆ, ಏನು ಕಾರಣಕ್ಕಾಗಿ ಎಲೆಕ್ಷನನ್ನು ಮುಂದೂಡ್ಕೊಂಡು ಬರ್ತಿದ್ದಾರೆ ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬರು ಕೂಡ ಅಷ್ಟೊಂದು ಪ್ರಶ್ನೆ ಮಾಡ್ತಿದ್ರು. ಇದೇ ಕಾರಣಕ್ಕೆ ಪಂಚಾಯತ್ ಫೈಟ್ ಅನ್ನುವಂಥ ಒಂದು ವಿಶೇಷ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ. ಇವತ್ತು ನಾನು ದಾವಣಗೆರೆ ಜಿಲ್ಲೆಯಲ್ಲಿದ್ದೀನಿ. ಇಲ್ಲಿಯೂ ಕೂಡ ನೀವು ನೋಡ್ತಾ ಇರ್ಬೋದು 3 ಪಕ್ಷದ ನಾಯಕರು ಮತ್ತು ಇಲ್ಲಿನ ಸ್ಥಳೀಯರು ಕೂಡ ಇದ್ದಾರೆ. ಅವ್ರನ್ನ ಅಭಿಪ್ರಾಯವನ್ನು ಸಂಗ್ರಹ ಮಾಡ್ತೀನಿ. ಯಾಕೆ ಚುನಾವಣೆ ಅನ್ನುವಂಥದ್ದು ಡಿಲೇ ಆಗ್ತಿದೆ, ಅದಕ್ಕೆ ಕಾರಣಗಳಾದರೂ ಏನು ಅನ್ನುವಂಥದ್ದನ್ನ ದಾವಣಗೆರೆಯಲ್ಲಿರುವಂಥ ಕಾಂಗ್ರೆಸ್, JDS ಹಾಗೂ BJPಯ ಕಾರ್ಯಕರ್ತರಿದ್ದಾರೆ, ಜೊತೆಗೆ ಸ್ಥಳೀಯರು ಕೂಡ ಇದ್ದಾರೆ. ಅವ್ರನ್ನೂ ಕೂಡ ನಾನು ಕೇಳ್ತೀನಿ. ಸರ್, ಮೊದಲನೇದಾಗಿ ಜಿಲ್ಲಾ ಮತ್ತು ತಾಲ್ಲೂಕ್ ಪಂಚಾಯತ್ ಎಲೆಕ್ಷನ್ ಅನ್ನುವಂಥದ್ದು 4 ವರ್ಷ ಆಯ್ತು, ಇನ್ನೂ ಕೂಡ ಅಷ್ಟೇ ಮಾಡೋದು ಮುಂದಾಗ್ತಿಲ್ಲ. ಯಾವ ಕಾರಣಕ್ಕಾಗಿ ಡಿಲೇ ಆಗ್ತಿದೆ ಅಂತ ಅನ್ಕೊಂತೀರಾ ನೀವು? ಸರ್, ಸರ್ಕಾರದ ಅನುದಾನ ಇಲ್ಲ ಅಂತ ಹೇಳಕ್ ಬಯಸ್ತೀನಿ. ಯಾಕೆಂದ್ರೆ ಬಿಟ್ಟಿ ಭಾಗಿಗಳಿಗೆ ಅದಕ್ಕೆ ದುಡ್ಡಿಲ್ಲ. ಸರ್ಕಾರದ ಎಲೆಕ್ಷನ್ ಮಾಡೋಕ್ಕೆ ಆಗಲ್ಲ. ಮತ್ತೆ ನಾವು ಪಂಚಾಯತಿ ಉಪಾಧ್ಯಕ್ಷರಿಗೆ ನಾವು ನಮಗೆ ಅನ್ಕೊಂಡಂಗೆ ನಾವು ಗ್ರಾಂಟನ್ನು ಶಾಸಕರನ್ನು ಕೇಳೋಕ್ಕಾಗಲ್ಲ. ಇವರು ಅನುದಾನ ಇಲ್ಲದೇ ಇರೋ ಕಾರಣದಿಂದನೇ ಮಾಡ್ತಾ ಇಲ್ಲ. ನಾವೀಗ ನಮಗೆ ಪಂಚಾಯತಿಗಳು ಗ್ರಾಂಟು ಸರಿಯಾಗಿಲ್ಲ. ನಾವು ಈಗ ZPTP ಇದ್ದಿದ್ರೆ ನಾವು ಹೋಗಿ ಅವ್ರನ್ನ ಕೇಳ್ಬೋದಿತ್ತು, ಸಣ್ಣ ಪುಟ್ಟ ಕೆಲಸಗಳಾಗಿ ಕೇಳ್ಬೋದಿತ್ತು. ಹಂಗಾಗಿ ಸ್ವಲ್ಪ ಅಭಿವೃದ್ಧಿ ಆಗ್ತಿತ್ತು. ಎಲ್ಲದಕ್ಕೂ ಶಾಸಕರನ್ನು ಕೇಳೋಕ್ಕಾಗಲ್ಲ. ಓಕೆ, ಈಗ ನೀವು ಗ್ರಾಮ ಪಂಚಾಯತಿಯಲ್ಲಿ ನೀವು ಕೂಡ ಇರುವಂಥ ಕಾರಣಕ್ಕೂ ಜನರು ಏನೇ ಸಮಸ್ಯೆ ಇದ್ದರೂ ಈಗ ನೇರವಾಗಿ ನಿಮ್ಮ ಹತ್ರನೇ ಬರ್ತಾರೆ. ಒಂದು ಸಣ್ಣ ಪುಟ್ಟ ಸಮಸ್ಯೆ ಇದ್ರೂ ಅದು ನಿಮ್ಮ ಅಧಿಕಾರ ವ್ಯಾಪ್ತಿಯಲ್ಲಿ ಇರೋದಿಲ್ಲ, ಆದರೂ ಕೂಡ ನಿಮ್ಮನ್ನೇ ಕೇಳ್ತಾರೆ. ಯಾಕಂದರೆ ನೀವು ಅಲ್ಲಿ ಅವೈಲೇಬಲ್ ಇದ್ದೀರಿ ಅನ್ನೋ ಒಂದು ಕಾರಣಕ್ಕೋಸ್ಕರ. ಆ ಟೈಮ್ನಲ್ಲಿ ನೀವೇನು ಹೇಳ್ತಿದ್ದೀರಿ ಅವ್ರಿಗೆ ಅಂತ? ನಾವು ಸರ್ಕಾರದಾಗ ಗ್ರಾಂಟ್ ಇಲ್ಲ, ನಾವು ಪಂಚಾಯತಿ ಬರೋಂಥ ಅನುದಾನದಾಗೆ ಎಷ್ಟಾಗುತ್ತೋ ಅಷ್ಟು ಕೆಲಸ ಮಾಡ್ತಾ ಇದ್ದೀವಿ. ಸರ್ಕಾರದ ಮತ್ತು ಈ ಶಾಸಕರು ಅವ್ರಿಗೆ ಗ್ರಾಂಟ್ ಕೇಳಕ್ಕೆ ಹೋದರೆ ಅವ್ರು ನೋಡಿರಿ ಅಂತಾರೆ, ಗ್ರಾಂಟ್ ಇಲ್ಲಪ್ಪ, ಗ್ರಾಂಟ್ ಇದ್ರೆ ಕೊಡ್ತೀವಿ ಅಂತ ಶಾಸಕರು ಹೇಳ್ತಾ ಇರ್ತಾರೆ. ಈ ಜನಗಳಿಗೆ ಮತ್ತೆ ಅಷ್ಟೇ ಹೇಳ್ತೀವಿ, ಅಷ್ಟು ಬಿಟ್ಟು ಏನು ಹೇಳಕ್ಕೆ ಬರ್ತಿಲ್ಲ ನಾವು.
ಎಲ್ಲೋ ಒಂದು ಕಡೆ ರಾಜಕೀಯ ಇಚ್ಛಾಶಕ್ತಿ ಇಲ್ಲದ ಕಾರಣಕ್ಕೋಸ್ಕರನೇ ಈ ರೀತಿಯಂಥ ಡಿಲೇ ಆಗ್ತಿದೆ ಅನ್ನುವಂಥದ್ದು ಒಂದಷ್ಟು ಜನ ಹೇಳ್ತಾ ಇದ್ರು. ನಿಜಕ್ಕೂ ಕೂಡ ಅಷ್ಟೇ ಎಲೆಕ್ಷನ್ ಮಾಡಬೇಕು ಅನ್ನೋಂಥ ಮನಸ್ಸು ಇಲ್ವಾ ಸರ್ಕಾರಕ್ಕೆ, ಹೇಗೆ ಅಂತ? ಇವಾಗ ಏನು 1993 ಮೇ 10ನೇ ತಾರೀಕು ಈ ಪಂಚಾಯತ್ ರಾಜ್ ವ್ಯವಸ್ಥೆ ಅಧಿಕೃತವಾಗಿ ಘೋಷಣೆ ಆಯಿತು. ಅವತ್ತಿಂದ ಸಂಸದರಾಗಿರ್ಬೋದು, ಶಾಸಕರಾಗಿರ್ಬೋದು, ಅವರು ಸಿಗಲ್ಲ. ಸಾಮಾನ್ಯ ಸ್ಥಳೀಯರಲ್ಲಿ ಹಳ್ಳಿಗಳಿಂದ ಐತಲ್ಲ, ಶಾಸಕರು ಎಲ್ಲೋ ಬೇರೆ ದೂರಲ್ಲಿರ್ತಾರೆ. ಇವಾಗ ಸಪೋಸ್ ಇಲ್ಲಿ ನಮ್ಮ ದಾವಣಗೆರೆ ಬಸವಪಟ್ಟಣದಿಂದ ಶಾಸಕರಿಗೆ ಕೇಳಬೇಕಂದ್ರೆ ದಾವಣಗೆರೆ ಬರಬೇಕು, 40-45 ಕಿಲೋಮೀಟ್ರ್ ದೂರ ಆಗುತ್ತೆ. ಅವ್ರು ಸಿಗಲ್ಲ. ಅಲ್ಲಿಂದ ಇಲ್ಲಿ ಖರ್ಚು ಮಾಡ್ಕೊಂಡ್ಬಂದು ಒಂದು ದಿನ ವೇಸ್ಟ್ ಆಗುತ್ತೆ. ಹಂಗಂತ ಹೇಳಿ ಹಂಗೆಲ್ಲ ಸಮಸ್ಯೆ ಆಗೋದನ್ನು ನೋಡಿ 1993ರಲ್ಲಿ ಐತಲ್ಲ ಸ್ಥಳೀಯ ಮಟ್ಟದಲ್ಲಿ ಚುನಾವಣೆಗಳನ್ನು ಇದು ಮಾಡಿ 1993ರಲ್ಲಿ ಸ್ಥಾಪನೆ ಮಾಡಿದರು. ಅಲ್ಲಿಂದ ಐತಲ್ಲ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಚುನಾವಣೆಗಳಲ್ಲಿ ಅಲ್ಲೇ ಆಜುಬಾಜು ಹಳ್ಳಿಗಳಲ್ಲೇ ಇರ್ತಾರೆ ಮೆಂಬರ್ ಸದಸ್ಯರುಗಳು. ಹಂಗಂತ ಹೇಳಿ ಅಲ್ಲಿ ಸುಗಮವಾಗಿ ಕೆಲಸ ಕಾರ್ಯಗಳು ಆಗ್ತಾ ಇರ್ತವೆ. ಹಾಗಂತ ಹೇಳಿ ಮಾಡಲಿಕ್ಕೆ ಮಾಡಿದರು. ಆದರೆ ಈಗಿನ ಸರ್ಕಾರ, ಆಡಳಿತ ಸರ್ಕಾರ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಚುನಾವಣೆಗಳು ಮಾಡಬೇಕು. ಬೇರೆಯವರು ವಿರೋಧ ಪಕ್ಷದಲ್ಲಿರೋರು ಮಾಡ್ಲಿಕ್ಕೆ ಬರಲ್ಲ. ಆದರೆ ಇವರು ಈ ಚುನಾವಣೆಗಳನ್ನು ಮಾಡಿದರೆ ಎಲ್ಲಿ ಈ ಸದಸ್ಯರುಗಳು, ಜಿಲ್ಲಾ ಪಂಚಾಯತಿ ಸದಸ್ಯರುಗಳು, ತಾಲೂಕ್ ಪಂಚಾಯತಿ ಸದಸ್ಯರು ಅನುದಾನಗಳನ್ನು ಎಲ್ಲಿ ಕೊಡಬೇಕಾಗುತ್ತೋ ಅವರಿಗೂ ಅದೇ ಕಮಿಷನ್ ನಮಗೆ ಉಳಿಯುತ್ತೆ ಅನ್ನೋ ಭಾವನೆ ಇರ್ಬೋದು ಒಂದು. ಇನ್ನೊಂದು ಮಾಡಿದರೆ ಐತಲ್ಲ ನೆಕ್ಸ್ಟ್ ನೀವು ಹೇಳ್ದಂಗೆ ಐತಲ್ಲ ಕಾಂಪಿಟೇಷನ್ ಆಗ್ಬೋದು. ಆ ಒಂದು ಕಾರಣಗಳಿಂದ ಸರ್ಕಾರದಲ್ಲಿ ಅನುದಾನ ಇಲ್ಲ, ಅವರಿಗೇನೆ ಇಲ್ಲ, ಅದು ಖಾಲಿ ಡಬ್ಬ ಸರ್ಕಾರ ಆಗಿದೆ. ಹಾಗಾಗಿ ಚುನಾವಣೆಗಳು ಮಾಡಲಿಕ್ಕೆ ಹಣ ಇಲ್ಲ. ಸ್ಥಳೀಯ ಮಟ್ಟದ ನಾಯಕರನ್ನು ತುಳಿಯುವಂಥ ಒಂದು ಕೆಲಸಕ್ಕೆ ಮುಂದಾಗ್ತಿದೆಯಾ? ಯಾಕಂದರೆ ಸ್ಥಳೀಯ ಮಟ್ಟದಲ್ಲಿ TP ZP ನಿಂತರೆ ನಾಳೆ ದಿನ ಅವ್ರಿಗೂ ಕೂಡ ಅಷ್ಟೇ ಜನ ಬೆಂಬಲ ಅನ್ನುವಂಥದ್ದು ಇರುತ್ತೆ. ನಾಳೆ ದಿನ ಅವರು ಕೂಡ ಆಕಾಂಕ್ಷಿಗಳಾಗ್ತಾರೆ ಅನ್ನೋಂಥ ಒಂದು ಕಾರಣಕ್ಕೋಸ್ಕರನೇ ಈ ರೀತಿಯಂಥ ಡಿಲೇ ಆಗ್ತಿದೆಯಾ ಅಂತ. ನೀವು ಹೇಳಿದ್ದು 100% ಸತ್ಯ. ಒಂದು ಪಂಚಾಯತ್ ಒಬ್ಬ ಎಲೆಕ್ಟ್ ಆದರೆ ಮೆಂಬರು ನಾಳೆ ನನಗೆ ಕಾಂಪಿಟೇಷನ್ ಬೀಳ್ತಾರೆ ಅಂತ ಒಂದು ಈಗಿನ ಶಾಸಕರ ಭಾವನೆಯಲ್ಲೇ ಐತೆ. ಹೆಂಗೆ ಅಂತಂದರೆ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ 10 ಕೋಟಿ 50 ಕೋಟಿ ದುಡ್ಡು ಕೊಡ್ತಾ ಇದ್ದಾರೆ ಈ ಗೌರ್ಮೆಂಟಲ್ಲಿ, ಹೇಳ್ತಾ ಇದ್ದಾರೆ. ಅದು ಅನಿಷ್ಟಕ್ಕೆ ಯಾವುದೂ ದುಡ್ಡು ಬರ್ತಾ ಇಲ್ಲ. ಇನ್ನೊಂದು ಪಂಚಾಯತಿ ಮೆಂಬರ್ಗಳಿಗೂ ಕೂಡ ಎಲ್ಲಿ ನಮಗೆ ಬರೋ ಪಾಲಲ್ಲಿ ಅವ್ರಿಗೂ ಕಮಿಷನರ್ದ ಕೊಡಬೇಕನ್ನೋಂಥದ್ದು ಶಾಸಕರಲ್ಲಿ ಮನೋಭಾವನೆ ಇದೆ. ಹಾಗಾಗಿ ಎಲ್ಲೋ ಒಂದು ಸೆಂಟ್ರಲ್ ಗೌರ್ಮೆಂಟಿಂದ ಬಂದಿರೋ ಮನೆಗೂ ಗಂಗೆ ನಮ್ಮ ಮೋದಿಯವರು ಕೊಟ್ಟಿರೋ ಕಾರ್ಯಕ್ರಮ ಅದು. ಮನೆಗೆ ಎಲ್ಲರ ಮನೆಗೂ ಕುಡಿಯೋ ನೀರು ಸಿಗಲಿ ಅಂತಂದೇಳಿ ಅದರಲ್ಲೂ ಶಾಸಕರು ಪರ್ಸೆಂಟೇಜ್ ಹುಡುಕ್ತಾ ಇದ್ದಾರೆ. ಈಗ ಒಂದು ಗ್ರಾಮ ಪಂಚಾಯತಿಯಲ್ಲಿ ಒಬ್ಬ ಸದಸ್ಯರಿಲ್ಲ ಅಂತಂದರೆ ಅವ್ರ ಊರು ಅಭಿವೃದ್ಧಿ ಮಾಡೋಕ್ಕೆ ಕಾರಣ ಏನಂತಂದರೆ ಈ ಶಾಸಕರ ಕುಂದುಕೊರತೆ ಕೆಳಕ್ಕೆ ರೆಡಿ ಇಲ್ಲ, ಒಬ್ಬ ಪಂಚಾಯತಿ ಎಲೆಕ್ಷನ್ ಮಾಡೋಕ್ಕೂ ರೆಡಿ ಇಲ್ಲ. ಸರ್, ಈಗ BJPಯ ಒಂದಷ್ಟು ಜನ ಕಾರ್ಯಕರ್ತರು ಹೇಳ್ತಾ ಇದ್ದಿದ್ದು ಸರ್ಕಾರಕ್ಕೆ ಮೊದಲನೇದಾಗಿ ಇಚ್ಛಾಶಕ್ತಿ ಅನ್ನೋಂಥದ್ದು ಇಲ್ಲ, ಎಲೆಕ್ಷನ್ ಮಾಡಬೇಕು ಅಂತಿಲ್ಲ. ಕಾರಣ ಏನು ಅಂತ ಇರೋಬರ ಹಣವನ್ನು ತಗೊಂಡೋಗಿ ಗ್ಯಾರಂಟಿಗಳ ಯೋಜನೆಯಲ್ಲಿ ಹಾಕಿದ್ದಾರೆ. ದುಡ್ಡಿಲ್ಲ. ಈಗ ಎಲೆಕ್ಷನ್ ಮಾಡಿದ್ರೆ ಮತ್ತೆ ಅನುದಾನ ಕೊಡಬೇಕಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಸರ್ಕಾರ ಎಲೆಕ್ಷನ್ ಮಾಡೋದಕ್ಕೆ ಹಿಂದೇಟ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಸರ್, ತಮ್ಮ ಹೇಳ್ತಾ ಇರೋದೇನೆಂದರೆ ಇದು ಶುದ್ಧ ಸುಳ್ಳು. ನಮ್ಮ SS ಮಲ್ಲಿಕಾರ್ಜುನರು ನಮ್ಮ ಜಿಲ್ಲೆಗೆ 1350 ಕೋಟಿ ರೂಪಾಯಿ ತಂದಿದ್ದಾರೆ. ಅನುದಾನ ತಂದುಬಿಟ್ಟು 2,500 ಕಾಮಗಾರಿಗಳನ್ನು ಉದ್ಘಾಟನೆ ಮಾಡಿದ್ದಾರೆ. ಇವ್ರು ಹೇಳ್ತಿದ್ದಾರಲ್ಲ ಸರ್ಕಾರದಲ್ಲಿ ಇಲ್ಲಿ ದುಡ್ಡಿಲ್ಲ ಅಂತಂದೇಳಿ, ಅದು ಶುದ್ಧ ಸುಳ್ಳು. ಹಂಗಿದ್ದಂದರೆ 1350 ಕೋಟಿ ರೂಪಾಯಿ ಈ ಅನುದಾನನ ದಾವಣಗೆರೆ ಜಿಲ್ಲೆಗೆ ನಮ್ಮ SS ಮಲ್ಲಿಕಾರ್ಜುನರು ತರ್ತಾ ಇರಲಿಲ್ಲ. ಹೀಗೆ ಮತ್ತೆ ನೀವೇ ಹೇಳ್ತೀರಾ ಈಗ? ಇಲ್ಲ ಮಾತಾಡ್ತೀನಿ ಸರ್. ಈಗ ಇವ್ರು ಹೇಳಿದ್ರು 1350 ಕೋಟಿ ರೂಪಾಯಿನ ನಮ್ಮ ಜಿಲ್ಲೆ ಅಭಿವೃದ್ಧಿಗೆ ಅಂತ ತಂದಿದ್ದಾರೆ, ಸರ್ಕಾರದ ಹತ್ರ ದುಡ್ಡಿದೆ ಅಂತ ಇವ್ರು ಹೇಳ್ತಿದ್ದಾರೆ. ಹಾಗಿದ್ರೆ ಯಾಕೆ ಜಿಲ್ಲಾ ಮತ್ತು ತಾಲೂಕ್ ಪಂಚಾಯತ್ ಎಲೆಕ್ಷನ್ ಮಾಡ್ತಿಲ್ಲ? ಇದು BJP ಅವ್ರ ತಪ್ಪ, ಕಾಂಗ್ರೆಸ್ ಅವ್ರ ತಪ್ಪ? ನೀವು ಫಸ್ಟ್ ಮೀಡಿಯಾದ ಹೇಳ್ಬೇಕು. ಈಗ ಕಾಂಗ್ರೆಸ್ ಬಂದು 2 ವರ್ಷ ಆಯಿತು. ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ಎಲೆಕ್ಷನ್ ನಿಂತ ಎಷ್ಟು ವರ್ಷ ಆಯಿತು? 4 ವರ್ಷ ಮೇಲೆ ಆಯಿತು. ಹೌದು, ಯಾರು ತಪ್ಪು? BJP ಅವ್ರ ತಪ್ಪಾನೆ. ಹೋಗ್ಲಿ, ಆಡಳಿತ ಪಕ್ಷ ಯಾರೇ ಇರಲಿ, ಆಡಳಿತ ಪಕ್ಷದ ಕೈಯಾಗೈತಾ? ಚುನಾವಣೆ ಕೈಯಾಗೈತಾ? ಆಡಳಿತ ಪಕ್ಷದಾಗೈತಾ? ನೀವೇ ಕ್ವಶನ್ ತಗೋಬೇಕು ಸರ್. ಇನ್ನೊಂದು ಏನಂತಂದ್ರೆ ಈಗ ಒಂದು ಮಾತು ಏನು ಗೊತ್ತಾ, ಅವ್ರು ಹೇಳ್ತಾ ಇದ್ದಿದ್ದು ಸರ್, 2021ರಲ್ಲಿ ಎಲೆಕ್ಷನ್ ನಿಂತಿರೋ ಅಂಥದ್ದು. 2021ರಲ್ಲಿ ಬಸವರಾಜ ಬೊಮ್ಮಾಯಿ ಅವರ BJP ಸರ್ಕಾರ ಇತ್ತು. ಯಾಕೆ ಅವ್ರು ಮಾಡಲಿಲ್ಲ? ಒಂದು ವೇಳೆ ಮಾಡುವಂಥ ಮನಸ್ಸಿದ್ದಿದ್ರೆ ಅವತ್ತೇ ಎಲೆಕ್ಷನ್ ಘೋಷಣೆ ಮಾಡ್ಬೋದಾಗಿತ್ತಲ್ವ ಅನ್ನುವಂಥದ್ದು ಒಂದು ಅವ್ರ ಪ್ರಶ್ನೆ ಸರ್. ಸರ್, ಈಗ ಏನಾಗಿದೆ, ಬಸವರಾಜ ಬೊಮ್ಮಾಯಿ ಅವರಿದ್ದಾಗಲೇ ಮೀಸಲಾತಿ ಘೋಷಣೆ ಮಾಡಿದ್ದು. ಎಲ್ಲ ಜಿಲ್ಲಾ ಪಂಚಾಯತಿಗಳು ಮೀಸಲಾತಿ ರಾಜ್ಯದಂತ ಘೋಷಣೆ ಮಾಡಿದ್ರು, ಚುನಾವಣೆ ಸಿದ್ಧತೆಗಳು ನಡೆದು ಸರ್. ಹಾಗಾದ್ರೆ ಅದ್ರ ವಿಚಾರವಾಗಿ ಏನಾಯ್ತು, ಕೆಲವೊಬ್ರು ಕೆಟಗರಿಗಳು ನಮ್ಗೆ ತೊಂದರೆ ಆಗಿದೆ, ಈ ಕೆಟಗರಿ ಬರಬೇಕಿತ್ತು, ಕೆಟಗರಿ ಬಂದಿಲ್ಲ ಅನ್ನೋ ವಿಚಾರ ಕೋರ್ಟ್ ಮೆಟ್ಲೇರಿದ್ರು. ಕೋರ್ಟಲ್ಲಿದ್ದ ಚುನಾವಣೆ ಮಾಡಕ್ಕೆ ಬರಲಿಲ್ಲ ಸರ್. ಈಗೆಲ್ಲ ಕ್ಲಿಯರ್ ಆಗಿ ಹೈಕೋರ್ಟ್ ರಾಜ್ಯ ಸರ್ಕಾರಕ್ಕೆ ಚೀಮಾರಿ ಹಾಕಿದೆ 3 ಸರಿ. ನಿಮಗೆ ತಿಳಿದಿರ್ಬೋದು, ಈ ತಿಂಗಳೊಳಗೆ ಕೊಡ್ತೀವಿ, ಈ ತಿಂಗಳೊಳಗೆ ಕೊಡ್ತೀವಿ ಡೇಟ್ ಒಂದು ಇಲ್ಲಿಗೆ 6 ತಿಂಗಳಿಂದ ಎಳ್ಕೊಂಬಂದಿದ್ದಾರೆ. ಇದ್ರ ಮುಖ್ಯ ಉದ್ದೇಶ ಏನು ಗೊತ್ತೇನು ಸರ್, ಇವರಿಗೆ TP ಗ್ರಾಂಟ್ ಅಂತ ಇರುತ್ತೆ, ZP ಒಂದು ಗ್ರಾಂಟ್ ಇರುತ್ತೆ ಸರ್. ಶಾಸಕರಿಗೆ ಪಾಪ ನರೇಗಾ ಕೆಲಸಗಳು ಬಂದು ಉದ್ಘಾಟನೆ ಮಾಡ್ತಾರೆ, ಕೆಲಸ ಇಲ್ಲವ್ರು. ಈಗ ಹೇಳ್ಬೋದು SS ಮಲ್ಲಿಕಾರ್ಜುನ್ ಉದ್ಘಾಟನೆ ಮಾಡ್ರಿ ಅಂತ. ಮಿನಿಸ್ಟರ್ ಇದ್ದಾರೆ, ಅಧಿಕಾರಿ ವರ್ಗ ಐತಿ,
ಉದ್ಘಾಟನೆ ನಾಮಕಾವಸ್ಥೆ ಆಗಿದೆ ಸರ್. ಆ ಗ್ರಾಂಟಲ್ಲಿ ನಮಗೆ ಕಮಿಷನ್ ಬರಲಿ ಅನ್ನೋದು ಒಂದು ಉದ್ದೇಶ. ಆಮೇಲೆ ಆ ಸ್ಥಳೀಯ ನಾಯಕತ್ವಗಳು ಗುರುತಿಸಬಾರ್ದು ಇವರು, ಅದೊಂದು ಉದ್ದೇಶ ಇತ್ತು ಸರ್. ಈಗ ನೋಡಿರಿ ಸರ್, ಕೊನೆಗೆ TP-ZP ಕರೆಂಟ್ ಏನು ಮಾಡೋದು ಬೇಡರು. ಈಗ ನೀವು ನೋಡ್ತೀರ ಸಿಟಿಗಳಿಗೆ ಹಳ್ಳಿಗಳಿಗೆ ಗುಂಡಿಗಳದ ಗೊತ್ತಾ, ಗುಂಡಿಗಳು ತುಂಬ ಗಿಟ್ಟರೆ ದುಡ್ಡು ಸರ್, ಅದನ್ನು ಬಡದು ಬಾಯಿಗೆ ಹಾಕೋಣ ಒಂದು ಉದ್ದೇಶ ಬಿಟ್ಟರೆ ಏನಿಲ್ಲ ನೋಡ್ರಿ. ಈಗ BJP ಅವರು ಹೇಳ್ತಾರೆ ಸರ್ಕಾರದ ಹತ್ರ ದುಡ್ಡಿಲ್ಲ, ಇಚ್ಛಾಶಕ್ತಿ ಇಲ್ಲ ಅಂತ. ಕಾಂಗ್ರೆಸ್ನವ್ರು ಹೇಳ್ತಾರೆ ದುಡ್ಡಿದೆ, ಮಾಡ್ತೀವಿ, ಆದಷ್ಟು ಈ ಒಂದು ವರ್ಷದ ಅಂತ್ಯದಲ್ಲೇ ಎಲೆಕ್ಷನ್ ಮಾಡ್ತೀವಿ ಅಂತ. ಸೊ JDSನವ್ರು ನೀವೇನು ಹೇಳ್ತೀರಿ? ಈಗ ಪಂಚಾಯತ್ ರಾಜ್ ವ್ಯವಸ್ಥೆ ಏನಿದೆ, ಇದು ಆರೋಪ ಪ್ರತ್ಯಾರೋಪ ಮಾಡೋಕ್ಕಿಂತ ಮುಖ್ಯವಾಗಿ ಪ್ರಜಾಪ್ರಭುತ್ವ ಏನಿದೆ, ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಅಧಿಕಾರ ಮನೆ ಬಾಗಿಲಿಗೆ ಹೋಗಬೇಕಂತ ಹೇಳಿ ಆ ಉದ್ದೇಶ ಇಟ್ಕೊಂಡು 1992-93ರಲ್ಲಿ ಜನತಾದಳ ಸರ್ಕಾರ ಇಡೀ ದೇಶಕ್ಕೆ ಈ ಒಂದು ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಕೊಟ್ಟರು. ಆದರೆ ಇಲ್ಲಿ ರಾಜಕಾರಣಿಗಳ ಪಾತ್ರ ಎಷ್ಟಿದೆಯೋ ಅಷ್ಟೇ IAS KS ಅಧಿಕಾರಿಗಳ ಪಾತ್ರನೂ ಕೂಡ ಇದೆ. ಇವತ್ತು ನರೇಗಾ ಒಂದು ಅನುದಾನ ಏನಿದೆ, ಸುಮಾರು 70% ಅನುದಾನ ನೇರವಾಗಿ ಗ್ರಾಮ ಪಂಚಾಯತಿ ಮೂಲಕ ಜನರಿಗಾಗಿ ಜನರಿಗೋಸ್ಕರ ಇದು ಕೊಡಬೇಕಾಗಿರ್ತಕ್ಕಂಥ ಅನುದಾನ. ಇವತ್ತು ಸುಮಾರು 559 ಪಂಚಾಯಿತಿಯಲ್ಲಿ ರಾಜ್ಯದಲ್ಲಿ ನಡೆದಿರ್ತಕ್ಕಂಥ ಅವ್ಯವಹಾರ ಇನ್ನುವರೆಗೂ ಕೂಡ ತನಿಖೆ ಆಗಿಲ್ಲ. ಇವತ್ತು ನಿನ್ನೆ ನಿಮ್ಮ ವಾಹಿನಿಗಳ ಮೂಲಕ ನೋಡಿದಂಥ ಒಂದು ಸುದ್ದಿ ಏನು, ಸುಮಾರು 16 ಬಿಲ್ಲುಗಳನ್ನು ಒಂದೇ ಕೆಲಸದ ಫೋಟೋಗಳನ್ನು ಅಳವಡಿಸಿ ಬಿಲ್ಲನ್ನು ಕ್ಲೈಮ್ ಮಾಡಿರ್ತಕ್ಕಂಥದ್ದು. ಇದು ಕೈಗನ್ನಡಿ, ಅವ್ಯವಹಾರಕ್ಕೆ ಕೈಗನ್ನಡಿ. ಇದು ಯಾಕೆ ಆಗ್ತಾ ಇಲ್ಲ ಅಂತ ಹೇಳಿ ಪ್ರಶ್ನೆ ಮಾಡಲಿಕ್ಕೆ ಪ್ರಜಾಪ್ರಭುತ್ವದ ಅರಿವು ಮತದಾರರಿಗೆ ಇರಬೇಕು. ಇವತ್ತು ಯಾರು ಆಕಾಂಕ್ಷಿಗಳಿದ್ದಾರೆ ಇವ್ರು ಹೇಳೋಂಥದ್ದು ಎಲ್ಲವೂ ಕೂಡ ಕ್ಲಿಯರೆನ್ಸ್ ಆಗಿದೆ. ಕ್ಷೇತ್ರಗಳ ವಿಂಗಡಣೆಯಲ್ಲಿ ಒಂದಷ್ಟು ಗೊಂದಲ ಇತ್ತು, ಅಧಿಕಾರಿಗಳು ಸರ್ಕಾರಕ್ಕೆ ತಪ್ಪು ಮಾಹಿತಿ ಕೊಟ್ಟಿದ್ರು, ಈ ಕಾರಣಕ್ಕೋಸ್ಕರ ಡಿಲೇ ಆಗಿತ್ತು. ಈಗ ನಾವು ಎಲೆಕ್ಷನ್ ಮಾಡೋದಕ್ಕೆ ರೆಡಿಯಾಗಿದ್ದೀವಿ ಅಂತ ಕಾಂಗ್ರೆಸ್ನವ್ರು ಹೇಳ್ತಿದ್ದಾರೆ. ನಿಮಗೆ ಹೋಪ್ಸ್ ಇದೆಯಾ ಈ ಬಾರಿ ಎಲೆಕ್ಷನ್ ಆಗುತ್ತೆ ಈ ಡಿಸೆಂಬರ್ ಅಂತ್ಯದ ಒಳಗಡೆ ಅಂತ? ಜನಗಳ ಅಧಿಕಾರ ಎಲ್ಲ ರೀತಿಯಿಂದನೂ ವಿಭಜನೆಯಾಗಿ ಜನರಿಗೋಸ್ಕರ ಇರತಕ್ಕಂಥ ಸರ್ಕಾರದಲ್ಲಿ ಗ್ರಾಮ ಪಂಚಾಯಿತಿ ಮಟ್ಟದಿಂದ, ತಾಲೂಕು ಪಂಚಾಯಿತಿ ಮಟ್ಟದಿಂದ ಮತ್ತು ಜಿಲ್ಲಾ ಪಂಚಾಯಿತಿ ಮಟ್ಟದಲ್ಲಿ ಜನಗಳಿಗೆ ಅಧಿಕಾರದ ವಿಭಜನೆಯ ಮೂಲಕ ಸೇವೆ ಮಾಡಬೇಕು ಅಂತ ಹೇಳಿರ್ತಕ್ಕಂಥ ವ್ಯವಸ್ಥೆ ಇದು. ಈ ವ್ಯವಸ್ಥೆಯಲ್ಲಿ BJP ಸರ್ಕಾರದಲ್ಲಿ ಇದ್ದಂಥ ಪರಿಸ್ಥಿತಿ ಒಳಗೆ ಆಗಿರತಕ್ಕಂಥ ಲೋಪದೋಷಗಳನ್ನು ಸರಿಪಡಿಸ್ಕೊಂಡು ಕೋರ್ಟಿನ ಮೆಟ್ಲಿರ್ತಕ್ಕಂಥ ಎಲ್ಲ ಸಂಗತಿಗಳನ್ನು ಕ್ಲಿಯರ್ ಮಾಡ್ಕೊಂಡು ಆದಮೇಲೆ ಕಾಂಗ್ರೆಸ್ ಸರ್ಕಾರ ಬಂತು. ಕಾಂಗ್ರೆಸ್ ಸರ್ಕಾರ ಬಂದ ನಂತರದಲ್ಲಿ 2 ವರ್ಷ ಆದರೂ ಸಹ ಇಲ್ಲಿ ತನಕನೂ ಸಹ ತಾಲೂಕು ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಎಲೆಕ್ಷನ್ನ ಒಂದು ಧ್ವನಿನೂ ಸಹ ನಾವು ಕೇಳಿಸ್ಕೊಳ್ತಾ ಇಲ್ಲ. ಕಾಂಗ್ರೆಸ್ ಸರ್ಕಾರ ಬಂದು 2 ವರ್ಷ ಆಗಿದೆ ಸರ್. ಕಾಂಗ್ರೆಸ್ ಸರ್ಕಾರ ಬಂದು 2 ವರ್ಷ ಆದ್ರೂ ಈ BJP ಅವರು ಮಾಡಿಲ್ಲ. ಸರಿ, ಜನ ಬದಲಾಯಿಸಿದ್ರು, ಅಧಿಕಾರ ನಿಮಗೆ ಕೊಟ್ರಲ್ಲ, ನೀವೇನ್ ಮಾಡ್ತಾ ಇದ್ದೀರಾ? ಈಗ ಯಾವಾಗ ಎಲೆಕ್ಷನ್ ಮಾಡ್ತೀರಾ ಅಂತ? ಈ ನವೆಂಬರ್ ತಿಂಗಳಲ್ಲಿ ಖಂಡಿತವಾಗ್ಲೂ ನಮ್ಮ ಸರ್ಕಾರ ಮಾಡೇ ಮಾಡುತ್ತೆ ಎಲೆಕ್ಷನ್. ಖಂಡಿತ ನಾವೆಲ್ಲ ಚುನಾವಣೆ ಸಿದ್ಧರಾಗಿರ್ತೀವಿ. ಮಾತಾಡ್ತೀನಿ. ಈಗ ಅವ್ರು ಹೇಳ್ತಾ ಇರೋದೇನು ಗೊತ್ತಾ, ಮೀಸಲಾತಿಗಳ ವಿಚಾರ ಆಗಿರ್ಬೋದು, ಕ್ಷೇತ್ರ ವಿಂಗಡಣೆ ಒಂದಷ್ಟು ಗೊಂದಲ ಇತ್ತು, ಕೋರ್ಟ್ ಮೆಟ್ಲು ಹೋಗಿತ್ತು, ಎಲ್ಲವೂ ಕ್ಲಿಯರೆನ್ಸ್ ಆಗಿದೆ. ಈ ನವೆಂಬರ್ನ ಒಳಗಾಗಿ ZP ಮತ್ತು TP ಎಲೆಕ್ಷನ್ನ ಮಾಡ್ತೀವಿ ಅಂತ ನಮ್ಮ ನಾಯಕರು ಹೇಳಿದರೆ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಇವ್ರು ಏನು ಹೇಳ್ತಿದ್ದಾರೆ ಅಂದರೆ ಸರ್ ಇದು ಚುನಾವಣೆ ಮಾಡಲ್ಲ, ಇವ್ರು ಸ್ಥಳೀಯ ಚುನಾವಣೆಗಳು ಯಾವುದು ಮಾಡಲ್ಲ. ಅಷ್ಟೊತ್ತಿಗೆ ಐತಲ್ಲ ವಿಧಾನಸಭೆ ಚುನಾವಣೆಗಳು ಬಂದೇ ಬರುತ್ತೆ. ಇವರು ಏನು ವಿಧಾನಸಭೆ ಚುನಾವಣೆಗಳು ಬರುತ್ತೆ, ಇವರು ಪಂಚ ಗ್ಯಾರಂಟಿ ಅಂತಾರೆ. ಇವತ್ತು ನಿಮಗೆ ಗೊತ್ತಿರ್ಬೋದು, 4-5 ತಿಂಗಳಿಂದ 5-6 ತಿಂಗಳಿಂದ ಗೃಹಿಣಿ ಅಂತಾರೆ. ಅದು ಗೃಹಿಣಿನೂ ಇಲ್ಲ, ಏನೂ ಇಲ್ಲ. ಮತ್ತೆ ಈ ಪದವೀಧರರಿಗೆ 2,000 ಕೊಡ್ತೀವಿ ಒಂದು ಕೊಡ್ಲಿಲ್ಲ. ಇವಾಗ ಇಲ್ಲಿನ ಸಂಸದರು ಇಲ್ಲಿನ ಸಚಿವರು ಏನಿದ್ದಾರೆ, ಉಸ್ತುವಾರಿ ಸಚಿವರು, ನಿಮಗೆ ಗೊತ್ತಿದ್ದಂಗೆ ಐತಲ್ಲ ಚುನಾವಣೆ ಈ MLA ಚುನಾವಣೆಗಿಂತ ಮುಂಚೆ ಇವಾಗಿನ ಸಂಸದರು ರಿಪೋರ್ಟರ್ ಆಗಿದ್ರು. ಅವರು ಇವಾಗ ಉಸ್ತುವಾರಿ ಸಚಿವರು ಜನಪ್ರತಿನಿಧಿಗಳಾಗಿದ್ರು. ಅಶೋಕ ಬಿಡ್ಸ್ ಬಗ್ಗೆ ಕಾಮೆಂಟ್ ಮಾಡಿದ್ರು. ಅಶೋಕ ಬಿಡ್ಸ್ ಏನ್ ಮಾಡಿದ್ದಾರೆ ಸರ್? 100 ವರ್ಷದಿಂದ ಐತಲ್ಲ ನೆನೆಗುದಿಗೆ ಬಿದ್ದಿದ್ದಾನೆ ಅಂತ ಚುನಾವಣೆ ಯಾಕೆ ಮಾಡ್ತಿಲ್ಲ ಅಂತ ಹೇಳ್ತೀನಿ ಕೆಲಸ. ಈಗ ಅವ್ರು ಏನಾದ್ರೆ ಸಮರ್ಥನೆ ಮಾಡ್ಬೋದು, ಇನ್ನೊಂದು ಮಾಡ್ಬೋದು. ನಮ್ಮ ಸ್ನೇಹಿತರೊಬ್ಬರು ಇದ್ರು ಸರ್, ಎಲೆಕ್ಷನ್ ಆಫೀಸರ್ ಇದ್ರು. ಅವ್ರು ಕೇಳಿದ್ರೆ ಏನು ಹೇಳ್ತಾರೆ, EVM ಮಿಷನ್ಗಳು ಅವೈಲೇಬಲ್ ಇಲ್ಲ. EVM ಮಿಷನ್ಗಳನ್ನ ತಗೊಂಬರಕ್ಕೆ ಇವರು ಬೇರೆ ಸ್ಟೇಟ್ಗಳಿಂದ ಬಾಡಿಗೆ ತರಬೇಕು. ಬಾಡಿಗೆ ಕೊಟ್ಟು ದುಡ್ಡು ಕೊಡೋಕ್ಕೂ ದುಡ್ಡಿಲ್ಲ. ತದನಂತರದಲ್ಲಿ ಏನಾಗುತ್ತೆ ಸರ್, ಇಲ್ಲಿ ಕೇಳ್ರಿ ಸರ್, ಅವ್ರು ಕಮಿಷನರ್ ಹೇಳಿದ್ದಾರೆ ಬ್ಯಾಲೆಟ್ ನಮೂನೆಯಲ್ಲಿ ಮಾಡ್ತೀವಿ ಎಲೆಕ್ಷನ್, ನಾವು ಆಗಲ್ಲ EVM ಸಿಗಲಿದ್ರೆ ಅಂತ ಹೇಳಿದರೆ. ಬ್ಯಾಲೆಟ್ ನಮೂನೆ ಮಾಡೋಕ್ಕೆ ಸುಗ್ರೀವಾಜ್ಞೆ ಮಾಡ್ಬೇಕು ಸರ್. ಇವರು ಸುಮ್ಮನೆ ಹೇಳ್ಬೋದು ಇಲ್ಲಿ ಮಾಡ್ತೀವಿ ಒಂದು ಇನ್ನೇಂಗೆ ಮಾಡ್ತಾರೆ ಚುನಾವಣೆ. ಅವರು EVM ಮಿಷನ್ ಇಲ್ಲ, ಬ್ಯಾಲೆಟ್ ನಮೂನೆ ಮಾಡಕ್ಕೆ ಬರಲ್ಲ, ಸ್ಥಳೀಯ ನಾಯಕತ್ವ ಇಲ್ಲ ಇಲ್ಲಿ. ನಮ್ಮ ಕಾಂಗ್ರೆಸ್ನ ಸ್ನೇಹಿತರು
ನವೆಂಬರ್ ತಿಂಗಳಲ್ಲಿ ಎಲೆಕ್ಷನ್ ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಸ್ಪಷ್ಟ ಸಂದೇಶ ನಿಮಗೆ ಕೊಡ್ತಾ ಇದ್ದೀವಿ. ಬೆಳಗ್ಗೆ ಮುಖ್ಯಮಂತ್ರಿಗಳು ದೆಹಲಿಗೆ ಓಡೋದ್ರೆ ರಾತ್ರಿ ಗೊತ್ತಿಲ್ಲದಂಗೆ ಡಿ ಕೆ ಶಿವಕುಮಾರ್ ಸಾಹೇಬರು ರಾತ್ರಿ ಓಡೋಗ್ತಾರೆ ದೆಹಲಿಗೆ. ಆಯ್ತಾ? ಇದು ಆದ ನಂತರದಲ್ಲಿ ನವೆಂಬರ್ ತಿಂಗಳಲ್ಲಿ ಖಂಡಿತವಾಗಿಯೂ ಎಲೆಕ್ಷನ್ ಬರುತ್ತೆ. ಯಾವುದು? ವಿಧಾನಸಭಾ ಎಲೆಕ್ಷನ್ ಬರುತ್ತೆ. ನಾವೆಲ್ಲ ಆ ಆಶಾಭಾವನೆಯಲ್ಲಿ. ಕಾರಣ ಏನು ಅಂದ್ರೆ ಇವರಿಗೆ ಜಡ್ಪಿ ಆಗಿರ್ಬೋದು, ಟಿ ಪಿ ಆಗಿರ್ಬೋದು, ಈ ಎಲೆಕ್ಷನ್ ಮಾಡ್ತಕ್ಕಂಥ ಯಾವುದೇ ಇಚ್ಛಾಶಕ್ತಿ ಇಲ್ಲ. ಹಾಗಾಗಿ ನಾವೆದುರು ನೋಡ್ತಾ ಇರೋದು ವಿಧಾನಸಭಾ ಎಲೆಕ್ಷನ್ ಬಂದೇ ಬರುತ್ತೆ ಅಂತ ಗ್ಯಾರಂಟಿ ಇದೆ. JDS ಬದ್ಧತೆ ಇಲ್ಲದ ಪಕ್ಷ, ಹೆಸರಿನಲ್ಲಿ ಜಾತ್ಯತೀತ ಪಕ್ಷ ಅಂತ ಹೇಳ್ತಾರೆ. ಬದ್ಧತೆ ಇಲ್ಲದ ಪಕ್ಷ ಸರ. ನಮ್ಮ ಕಾಂಗ್ರೆಸ್ನವರು ಇವತ್ತು ಬೆಳಗಿನ ಎಲೆಕ್ಷನ್ ಮಾಡಕ್ಕಾಗಲ್ಲ. ಬಿಜೆಪಿ ಅವರು ಅವ್ರ ಜೊತೆಗೆ ಸೇರಿ ಇವಾಗ ಮಾಜಿ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರಾಗಿದ್ದಾರೆ. ಅವರ ಸ್ನೇಹಿತರಿಗೆ ಅವ್ರು ಸಮರ್ಥನೆ ಮಾಡ್ಕಂತ ಇಲ್ಲ. JDS ಕಾಂಗ್ರೆಸ್ ಅಂತೇಳಿ ನಮ್ಮ ಜೊತೆ ಜೋಡಿಸ್ತಾ ಇದ್ದಾರೆ. ಕೊನೆಯದಾಗಿ ಸರ್, ಕೊನೆಯದಾಗಿ ಜನರಿಗೆ ಗೊಂದಲದಲ್ಲಿದ್ದಾರೆ. ಯಾವಾಗ ಎಲೆಕ್ಷನ್ ಅಂತಿದ್ದಾರೆ, ಜನರಿಗೆ ನಿಮ್ಮ ಪಕ್ಷದಿಂದ ಏನು ಸಂದೇಶವನ್ನು ಕೊಡ್ತೀರಾ? ಕೊನೆಯದಾಗಿ ಎಲೆಕ್ಷನ್ ಮಾಡ್ತೀವಿ, ಕಾಂಗ್ರೆಸ್ ಪಕ್ಷ ಗೆದ್ದಿಗೆ ಜಿಲ್ಲಾ ಜಡ್ಪಿ ಗೆದ್ದೇ ಗೆಲ್ಲುತ್ತೆ. ಎಲೆಕ್ಷನ್ ಮಾಡಿ ಗೆಲ್ತೀವಿ. ಆಯ್ತು. ಈಗ ಸರ್ ಆಯ್ತು ಇರಿ. ಈಗ ಕಾಂಗ್ರೆಸ್ನವರು ಒಂದು ಸ್ಪಷ್ಟವಾದಂತ ಒಂದು ಮೆಸೇಜ್ ಏನು ಅಂತಂದ್ರೆ, ನವೆಂಬರ್ ಒಳಗೆ ಎಲೆಕ್ಷನ್ ನಾವು JP ಮತ್ತು TP ಎಲೆಕ್ಷನ್ ಮಾಡೇ ಮಾಡ್ತೀವಿ ಅಂತ ಹೇಳ್ತಿದ್ರೆ, ನೀವೇನ್ ಹೇಳ್ತೀರಾ? ಅವ್ರ ಪಕ್ಷದ ಸಚಿವರೇ ನಿನ್ನೆ ಕೊಟ್ಟಂತ ಹೇಳಿಕೆ ನವೆಂಬರ್ ಏನು ಹೇಳ್ತಿದ್ದಾರೆ ಅವ್ರ ತಿಂಗಳು ಸರಿ ಇದೆ. ಬಟ್ ನವೆಂಬರ್ ತಿಂಗಳಲ್ಲಿ ರಾಜ್ಯ ವಿಧಾನಸಭೆ ಚುನಾವಣೆ ಕೂಡ ಬರ್ಬೋದು ಅಂತ ಹೇಳಿ ಅವರು ಅನುಮಾನ ವ್ಯಕ್ತಪಡಿಸಿದ್ದಾರೆ. ಎರಡನೇದು, ನಮ್ಮ ಸ್ಥಳೀಯ ಕಾಂಗ್ರೆಸ್ ಯುವ ಮುಖಂಡರು ಈಗ ವಿಚಾರವನ್ನು ಬೇರೆಡೆ ತೆಗೆದುಕೊಂಡು ಹೋಗುವಂಥ ಪ್ರಯತ್ನ ಮಾಡಿದರು. ಅದೇನಂತ ಹೇಳಿದರೆ ಅಶೋಕ ಬ್ರಿಡ್ಜ್ ಅಂತೇಳಿ. ಅಶೋಕ ಬ್ರಿಡ್ಜ್ ಬಗ್ಗೆ ಇವರಿಗೆ ಒಂದು ನಯಾ ಪೈಸೆನೂ ಗೊತ್ತಿಲ್ಲ. ಆಗಿರೋ ಕೆಲಸ ತಾತ್ಕಾಲಿಕ, ಅದು ದಾಖಲೆ ಇವತ್ತು ಇಟ್ಕೊಂಡು ನಾನು ಮಾತಾಡ್ತೀನಿ. 2023ರಲ್ಲಿ GM ಸಿದ್ದೇಶ್ವರ್ ಅವರು ಅದಕ್ಕೆ 49 ಕೋಟಿ ಬಿಡುಗಡೆಗೊಳಿಸಿದ್ದಾರೆ. 1 ವರ್ಷ ಪೂರ್ಣ ಆಗಿದೆ. ಇವತ್ತಿನ ಸಂಸದರಿಗೆ ಆ ಅನುದಾನದ ಬಗ್ಗೆ ಗೊತ್ತಿದೆ ಅಂತ ಪ್ರಶ್ನೆ ಮಾಡ್ರಿ. ಕೊನೆಯದಾಗಿ ಹೇಳಿ, ನಿಮ್ಮವ್ರು ಹೇಳೋಂಥದ್ದು ದುಡ್ಡಿಲ್ಲ ಸರ್ಕಾರದ ಹತ್ರ ಅಂತ. ಸೂರ್ಯ ಚಂದ್ರ ಇರೋದಷ್ಟು ಸತ್ಯನ. ನವೆಂಬರ್ ಒಳಗಡೆಗೆ ಸರ್ಕಾರ ಬಿಡೋದು ಖಚಿತ. ತಾತ್ಕಾಲಿಕ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಮರೀಚಿಕೆ. ಸಾಲ ಮಾಡಿ ಚುನಾವಣೆ ಮಾಡಿದ್ರು ಅವ್ರು ಬೆಳಗ್ಗೆ JP TP ಸೋಲ್ತಾರೆ ಸರ್. ಸೋತ್ ಮೇಲೆ ಅವ್ರ MLAಗಳು ಮನೆಗೆ ಹೋಗ್ಬೇಕಲ್ಲ, ಸರ್ಕಾರ ಅಲ್ಲಾಡುತ್ತೆ ಅಂತ ಅವ್ರು ಮಾಡಕ್ ಸಾಧ್ಯನೇ ಇಲ್ಲ. ಪಂಚಾಯತ್ ಗ್ಯಾರಂಟಿಗೆ ಜೋಡ್ಸಾಕ ಇವ್ರ ಹತ್ರ ಹಣ ಇಲ್ಲ. ಚುನಾವಣೆ ಎಷ್ಟರ ಮಟ್ಟಿಗೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಆಗಬೇಕು ಸರ್. ಇವತ್ತು ಇನ್ನೊಂದು ಗೊತ್ತಾ,